ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಪೂಜನ್ ನೋಡೋಕ್ಕೆ ಹುಡುಗ ಮತ್ತು ಹುಡುಗನ ತಾಯಿ ಬಂದಿರ್ತಾರೆ. ಆಗ ನನ್ನ ಹೆಸರು ಕಿರಣ್ ಅಂತ, ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ನಮಗೂ ಸ್ವಂತ ಮನೆ ಇದೆ, ಫೈನಾನ್ಷಿಯಲಿ ನಾವು ಸೆಟಲ್ ಆಗಿದ್ದೀವಿ ಅಂತ ಹುಡುಗನ ಬಗ್ಗೆ ಎಲ್ಲ ಹೇಳ್ಕೊತಾ ಇರ್ತಾನೆ. ಕೇಳಿ ಸುನಂದ ಖುಷಿ ಪಡ್ತಾ ಇದ್ರೆ ಕುಸುಮ, ಹೌದಪ್ಪ, ತುಂಬ ಸಂತೋಷ ಆಯಿತು ಕೇಳಿ ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ಮಗಳು ಮದುವೆ ಆಗಿ ನಮ್ಮ ಮನೆಗೆ ಬಂದರೆ ನಮ್ಮನೇಲಿ ಕೆಲ್ಸಕ್ಕೆ ಕಳಿಸೋಲ್ಲ, ಅವಶ್ಯಕತೆನೇ ಇಲ್ಲ ನಮಗೆ ಕೆಲ್ಸಕ್ಕೆ ಹೋಗೋದು. ಇಲ್ಲಿ ನಿಮ್ಮ ಹುಡುಗಿ ಕಾಣಿಸ್ತಾ ಇಲ್ಲ, ನಿಮ್ಮ ಮಗಳನ್ನ ಕರಿತೀರಾ ಅಂತ ಹುಡುಗನಮ್ಮ ಕೇಳಿದ ತಕ್ಷಣವೇ ನನ್ನ ಮಗಳು ಕೆಲ್ಸಕ್ಕೆ ಹೋಗಿದ್ದಾಳೆ, ಫೋನ್ ಮಾಡಿದ್ದೀನಿ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪೂಜೆ ಬಂದ್ಬಿಡ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅವಳು ಬರೋದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಬರಲ್ವಾ, ಏನು ನಿಮ್ಮ ಮಾತಿನ ಅರ್ಥ ಅಂತ ಹುಡುಗನಮ್ಮ ಕೇಳ್ತಾರೆ. ಬರಲ್ಲ ಅಂತ ಹೇಳಿದ್ರೆ ಅವಳು ಇಲ್ಲಿಗೆ ಬರೋದು ಇಲ್ಲ, ನಾವ್ ಈ ಸಂಬಂಧನ ಒಪ್ಕೊಳ್ಳೋದು ಇಲ್ಲ, ಮಾತುಕತೆನ ಇಲ್ಲಿಗೆ ಬಿಟ್ಬಿಡಿ, ಮುಂದುವರ್ಸೋದು ಬೇಡ ಅಂತ ಭಾಗ್ಯ ಹೇಳ್ತಾಳೆ. ಮಾತು ಕೇಳಿಸ್ಕೊಂಡು ಸುನಂದ ಶಾಕಲ್ಲಿದ್ರೆ ಹುಡುಗನಮ್ಮ ಮತ್ತೆ ಹುಡುಗ ಮುಖ ನೋಡ್ಕೊಂತ ಇರ್ತಾರೆ. ಆಗ ಸುನಂದ ಅವರು ಮಾಡ್ಕೊಂಡು, ಹೇ ಭಾಗ್ಯ, ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದೆಯೇನೆ, ಮತ್ತೆ ನೀನ್ ನಾಳೆ ವರ್ಷನ ತೆಗಿತಾ ಇದೆಯಲ್ಲೇ, ಯಾಕೆ ನಮ್ಮ ಪೂಜೆನ ಇವ್ರಿಗೆ ಕೊಡೋದು ಬೇಡ ಅಂತ ಇದೆಯಾ ಅಂತ ಕೇಳ್ತಾರೆ. ಅಮ್ಮ, ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಇದೆಲ್ಲ ನಿನಗೆ ಗೊತ್ತಾಗೋದಿಲ್ಲ, ಸುಮ್ನಿರು ಅಂತ ಭಾಗ್ಯ ಹೇಳ್ತಾಳೆ. ಅಲ್ಲ, ನಾವಿವಾಗ ಬಂದ ಏನಂತ ಮಾತಾಡಬಾರ್ದನ್ನ ಮಾತಾಡಿದೀವಿ, ಬಗ್ಗೆ ನಾವು ಹೇಳ್ಕೊಂಡ್ವಿ ಅಷ್ಟೇ, ನಾವಿನ್ನು ಹುಡುಗಿನೂ ಕೂಡ ನೋಡಿಲ್ಲ, ಇನ್ನು ಮಾತುಕತೆ ಆಗ್ದೇನೆ ನಿಮ್ಮ ಹುಡುಗಿನ ನಮಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಏನಾಗಿದೆ ಅಂತ ಹುಡುಗನ ತಾಯಿ ಕೇಳ್ತಾರೆ. ನೋಡಿ, ಮದ್ವೆ ಅಂದ್ರೆ ಏನ್ ಗೊತ್ತಾ, ಒಂದ್ ಹುಡುಗ ಒಂದ್ ಹುಡುಗಿ ಲೈಫ್ ಲಾಂಗು ಅನುಸರಿಸ್ಕೊಂಡು ಅನ್ಯೋನ್ಯವಾಗಿ ಅದು ಅವರು ಒಂದು ಸಂಸಾರದಲ್ಲಿ ಇಬ್ರು ಅನುಸರಿಸ್ಕೊಂಡು ಹೋಗ್ಬೇಕು ಅಂದ್ರೆ ಹಣ ಆಗ್ಲಿ, ಐಶ್ವರ್ಯ ಆಗ್ಲಿ, ಅಂತಸ್ತಾಗ್ಲಿ, ಚಂದ ಯಾವ್ದು ಕೂಡ ಲೆಕ್ಕಕ್ಕೆ ಬರಲ್ಲ. ಅದರಲ್ಲಿ ಲೆಕ್ಕಕ್ಕೆ ಬರೋದು ಯಾವ್ದು ಗೊತ್ತಾ, ಹುಡುಗ ಹುಡುಗಿನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ, ಎಷ್ಟೊಂದು ಪ್ರೀತಿಸ್ತಾ ಇದ್ದಾನೆ, ಹಾಗೆಯೇ ಇವಳು ಕೂಡ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ, ಅವನನ್ನ ಎಷ್ಟು ಪ್ರೀತಿಸ್ತಾಳೆ, ಇದು ಮಾತ್ರನೇ ಮುಖ್ಯ ಆಗೋದು. ಅಲ್ಲಿ ಹಣ ಐಶ್ವರ್ಯ ಯಾವುದು ಮುಖ್ಯ ಆಗಲ್ಲ. ಭಾಗ್ಯ ಹೇಳ್ಬಿಡ್ತಾಳೆ, ಹೌದು, ಅದನ್ನೆಲ್ಲ ಇವಾಗ ನಮಗೆ ಯಾಕೆ ಹೇಳ್ತಾ ಇದ್ದೀರಾ ತಾಯಿ ಕೇಳ್ತಾರೆ. ಹೌದು, ಅದನ್ನೆಲ್ಲ ನಮಗೆ ಯಾಕೆ ಹೇಳ್ತಾ ಇದ್ದೀರಾ ಇವಾಗ ಅಂತ. ಈಗ ನೀವೇನು ಹೇಳಿದ್ರಿ, ಫೈನಾನ್ಷಿಯಲಿ ನಾವು ತುಂಬ ಸೆಟಲ್ ಆಗಿದ್ದೀವಿ, ಹಣದ ಯಾವುದೇ ಸಮಸ್ಯೆ ನಮಗಿಲ್ಲ, ಸಮಸ್ಯೆನೇ ಇಲ್ಲ ಅಂತ ಹೇಳ್ದವ್ರು, ಅಷ್ಟೊಂದು ಇದ್ದವರು ನಮ್ಮ ಅಮ್ಮನ ಹತ್ರ ಏನು ಹೇಳಿ ಕಳಿಸಿದ್ದೀರಾ, ನಾವು ಎಷ್ಟು ವರದಕ್ಷಿಣೆ ಕೇಳ್ತೀವೋ ಅಷ್ಟು ನೀವು ಕೊಟ್ಟರೆ ಮಾತ್ರ ಈ ಮದುವೆ ನಡೆಯುತ್ತೆ ಅಂತ ಹೇಳಿ ಕಳಿಸಿದ್ದೀರಾ. ಇದೆಲ್ಲ ನಿಮಗೆ ಗೊತ್ತಿಲ್ವಾ, ನಿಮಗ ಇಷ್ಟೊಂದು ಓದ್ಕೊಂಡಿದ್ದಾನೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ವರದಕ್ಷಿಣೆ ಕೊಡೋದು ದೊಡ್ಡ ಅಪರಾಧ, ತಗೊಳ್ಳೋದು ದೊಡ್ಡ ಅಪರಾಧ. ಈಗ ನೀವು ಈ ಮನೆಗೆ ನನ್ನ ತಂಗಿ ನೋಡಕ್ ಬಂದಿರೋದು ವರದಕ್ಷಿಣೆ ಸಿಗುತ್ತೆ ಅನ್ನೋ ವರದಕ್ಷಿಣೆ ಆಸೆಗೋಸ್ಕರನೇ ನೀವು ಇಲ್ಲಿವರೆಗೂ ಬಂದಿದ್ದೀರಾ. ಆದ್ಮೇಲೆ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಂತಿರೋ ಅನ್ನೋ ಭರವಸೆ ನಮ್ಗಿಲ್ಲ. ಭಾಗ್ಯ ಹೇಳ್ತಾಳೆ. ಸುನಂದನ್ ಕೋಪ ಬಂದ್ಬಿಟ್ಟು, ಹೇ ಭಾಗ್ಯ, ವರದಕ್ಷಿಣೆ ತಗೊಳ್ಳೋದು ಕೊಡೋದು ಎಲ್ಲ ಕಡೆ ನಡೆಯುತ್ತೆ ಬಿಡೆ, ಇಲ್ಲಿ ನಿಂದೇನೆ ಅಧಿಕ ಪ್ರಸಂಗ, ನಾನು ಅವಾಗ್ಲೇನೆ ನಿನಗೆ ಹೇಳಿಲ್ವಾ, ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಟು ನಿನ್ ತಂಗಿ ಮೇಲೆ ನಿನಗೆ ಪ್ರೀತಿ ಇದ್ರೆ ಮದುವೆ ಮಾಡು ಅಂತ ನಾನು ಅವಾಗ್ಲೇನೆ ಹೇಳಿಲ್ವಾ, ನೀನ್ ಹಳೆ ಖ್ಯಾತನೆ ತೆಗಿತಾ ಇದೆಯಲ್ಲ ನಾನು ಎಷ್ಟು ಹೇಳಿದ್ರು ಅಂತ ಸುನಂದ ಭಾಗ್ಯನ್ನ ಬೈಯಕ್ಕೆ ಶುರು ಮಾಡ್ತಾರೆ. ಕುಸುಮಂಗೆ ಕೋಪ ಬಂದು, ಸುನಂದ ಅವರೇ, ನೀವೊಂದ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ, ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ ಇವ್ರೆ, ಇವಾಗ ನಮ್ಮ ಮಗ ಫೈನಾನ್ಷಿಯಲ್ ಸೆಟಲ್ ಆಗಿದ್ದಾನೆ, ಅವನಿಗೆ ಅಷ್ಟು ದುಡ್ಡಿದೆ ಇಷ್ಟು ದುಡ್ಡಿದೆ ಅಂತ ಹೇಳ್ತಿದ್ದೀರಾ, ವರದಕ್ಷಿಣೆ ತಗೋಬಾರ್ದು ಅಂತ ನಿಮಗೆ ಗೊತ್ತಿಲ್ವಾ, ಅಷ್ಟೊಂದು ದುಡ್ಡಿದ್ಮೇಲೆ ನಾವು ಕೊಡೋ ವರದಕ್ಷಿಣೆಗೆ ಯಾಕೆ ಆಸೆ ಪಡ್ತಿದ್ದೀರಾ, ಅಂದ್ರೆ ನಿಮಗೆ ಈಗ ಬೇಕಾಗಿರೋದು ನಮ್ಮನೆ ಹುಡುಗಿ ಅಲ್ಲ, ನಾವು ಕೊಡೋ ವರದಕ್ಷಿಣೆ ಕಾಸು ಅದೇ ಮುಖ್ಯ ಅಲ್ವಾ ನಿಮಗೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಹೇಗೆ ಹೇಳಿದ್ರಿ ಅತ್ತೆ ನೀವು, ಇವ್ರು ಇವಾಗ ಬಂದಿರೋದು ವರದಕ್ಷಿಣೆ ಹಣಕ್ಕೋಸ್ಕರ, ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ತಂಗಿನ ನಿನಗೆ ಕೊಟ್ಟು ಮದುವೆ ಮಾಡಲ್ಲ, ನೀವಿನ್ನು ಹೋಗ್ಬಹುದು. ಬಾಕಿ ಹೇಳಿದಾಗ ಅವ್ರ ಅಮ್ಮ ಮತ್ತೆ ಹುಡುಗನಿಗೆ ಇಬ್ರಿಗೂ ಕೋಪ ಬರುತ್ತೆ. ನಮ್ಮ ಪಾಡಿಗೆ ನಾವಿದ್ವಿ, ಹುಡುಗಿ ತೋರಿಸ್ತೀವಿ, ಮದುವೆ ಮಾಡಿಸುತ್ತೀವಿ ಅಂತ ಕರೆದ್ಬಿಟ್ಟು ನಮ್ಗೆ ಅವಮಾನ ಮಾಡ್ತಾ ಇದ್ದೀರಾ ಮತ್ತೆ ಮನೆಯವರಿಗೆ ಚೆನ್ನಾಗಿ ಬೈದ್ಬಿಟ್ಟು ಅವರಲ್ಲಿಂದ ಹೊರಟೋಗ್ತಾರೆ. ಕಡೆ ತಾಂಡವ್ ತುಂಬಾ ಕೋಪ ಮಾಡ್ಕೊಂಡು ಮನೆಗೆ ಬಂದಿರ್ತಾನೆ. ತಾಂಡವ್ಗೆ ಕೋಪ ಬಂದಿರೋದು ನೋಡಿ ಶ್ರೇಷ್ಠ ಬಂದು ಸಮಾಧಾನ ಮಾಡಬೇಕು ಅಂತ ಹೇಳಿ ಅವನನ್ನ ಮಾತಾಡಿಸ್ತಾ ಇರ್ತಾಳೆ. ಆಗ ತಾಂಡವ್, ನೋಡ್ ಶ್ರೇಷ್ಠ, ನಿನ್ನ ಆಫೀಸಲ್ಲಿ ಹೇಳಿದ ಮಾತಿಂದ ನಂಗೆ ತುಂಬಾನೇ ಹರ್ಟ್ ಆಗಿದೆ, ಇವಾಗ ಮತ್ತೆ ನನ್ನ ಹತ್ರ ಏನು ಮಾತಾಡೋಕೆ ಬರಬೇಡ, ಆಫೀಸಲ್ಲಿ ಅಮ್ಮ ಮತ್ತೆ ಭಾಗ್ಯನಿಂದ ಅವಮಾನ ಆಗಿದೆ, ಈಗ ನೀನು ಕೂಡ ನನ್ನ ಅವಮಾನ ಮಾಡ್ತಿದ್ಯಾ, ಒಟ್ಟಾರೆ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ. ಆಗಲ್ಲ ತಾಂಡವ್, ನನ್ನ ಮಾತಿನ ಅರ್ಥ ಅದಲ್ಲ, ಮೊನ್ನೆಯಿಂದ ನೋಡ್ತಾ ಇದ್ದೀನಿ, ನೀನಂತೂ ಈಗ ಜೀವನದಲ್ಲಿ ಸ್ವಲ್ಪನೂ ನೆಮ್ಮದಿ ಇಲ್ದೇ ಇರೋ ತರ ಮಾಡ್ಕೊಂಡಿದೀಯಾ, ಮತ್ತೆ ಇವಾಗ ಇರ್ಬೇಕಾದ್ರೇನೆ ಹೋಗಿ ಹೋಗಿ ಮತ್ತೆ ಭಾಗ್ಯನ ಮುಂದೆನೆ ಅವಮಾನ ಮಾಡ್ಕೊಂಡು ಬರ್ತಾ ಇದೀಯಾ, ಸ್ವಲ್ಪನಾದ್ರೂ ನೆಮ್ಮದಿಯಾಗಿರ್ಬಾರ್ದ ತಾಂಡವ್ ಅಂತ ಹೇಳಕ್ ಬಂದೆ ಅಷ್ಟೇ. ನನ್ನ ಮಾತಿನ ಅರ್ಥ ತಾಂಡವ್ ಅಂತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ, ಇಲ್ಲ, ನಾನು ನನ್ನ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಕೇಳ್ತಾಳಲ್ಲ, ಅವಳು ಜೀವನದಲ್ಲಿ ನೆಮ್ಮದಿಯಾಗಿರ್ಬಾರ್ದು, ಆಗ ನಾನು ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದು ಅಂತ ತಾಂಡವ್ ಹೇಳ್ತಾನೆ. ನೋಡು ತಾಂಡವ್, ಇದರಿಂದ ನೀನು ಹೊರಗೆ ಬರಬೇಕು, ನೀನು ಇಬ್ರು ಸೇರಿ ಜೀವನದಲ್ಲಿ ಎಂಜಾಯ್ ಮಾಡಬೇಕಾಗಿರೋದು ತುಂಬಾನೇ ಇದೆ. ನೀನು ಯಾವಾಗ ನೋಡಿದ್ರು ಆ ಭಾಗ್ಯನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಹೇಗೆ, ಅವಳಿಗೆ ಅವಮಾನ ಮಾಡಬೇಕು ಅಂತ ಜೀವನನ ನಾವು ಯಾವಾಗ ಎಂಜಾಯ್ ಮಾಡೋದು ತಾಂಡವ್ ಅಂತ ಶ್ರೇಷ್ಠ ಕೇಳ್ತಾಳೆ. ಎಲ್ಲ ಗೊತ್ತಿಲ್ಲ ನನಗೆ ಶ್ರೇಷ್ಠ, ನನ್ನ ಜೀವನದ ಒಂದೇ ಗುರಿ ಆ ಭಾಗ್ಯ ನೆಮ್ಮದಿನ ಹಾಳು ಮಾಡೋದು. ಈ ಕಡೆ ಸಂಬಂಧ ಬಂದು ಮತ್ತೆ ಕ್ಯಾನ್ಸಲ್ ಆಗಿದ್ದಕ್ಕೆ ಮನೆಯವರೆಲ್ಲ ಬೇಜಾರಾಗಿರ್ತಾರೆ.
ಅಮ್ಮ ಬೇಜಾರು ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಹೇಳಿದ್ನಲ್ವ ನಿನಗೆ, ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಪೂಜನ್ಗೆ ಹುಡುಗನ ಹುಡುಕಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಇನ್ನು ಯಾರ್ಯಾರನ್ನ ಕರ್ಕೊಂಬಂದು ಮದುವೆ ಮಾಡ್ಸೋಣ ಅಂತ ಹೇಳಿದ್ರೆ ಅವ್ರನ್ನೆಲ್ಲ ಒಪ್ಕೊಳಕ್ಕಾಗಲ್ಲ ಕಣಮ್ಮ. ಹುಡುಗ ನನ್ನ ಮನಸ್ಸಿಗೆ ಇಡಿಸ್ಬೇಕು ಅಂಥವ್ನು ಮಾತ್ರ ನಾನು ಸೆಲೆಕ್ಟ್ ಮಾಡಿ ಪೂಜನ್ಗೆ ಮದುವೆ ಮಾಡಿಸ್ತೀನಿ. ಏನೇ ಹೇಳಿದ್ರು ನನ್ನ ಅಭಿಪ್ರಾಯ ನಾನು ಬದಲಾಯಿಸ್ಕೊಳಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯ ಅಡುಗೆ ಮನೆಗೆ ಹೋಗಿ ಊಟಕ್ಕೆ ರೆಡಿ ಮಾಡ್ತಾಳೆ. ಇನ್ನೊಂದ್ ಕಡೆ ಪೂಜಾ ಬೇಜಾರು ಮಾಡ್ಕೊಂಡು ರೂಮಲ್ಲಿ ಕೂತಿರ್ತಾಳೆ. ಕಿಶನ್, ಅಯ್ಯೋ ನಾನು ಅವಳಿಗೆ ತುಂಬಾನೇ ಹರ್ಟ್ ಮಾಡ್ಬಿಟ್ಟಿದ್ದೀನಿ, ಅವಳಿಗೆ ಹೇಗಾದ್ರೂ ಮಾಡಿ ಸಾರಿ ಕೇಳಬೇಕು ಅಂತ ಕಿಶನ್ ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇರ್ತಾನೆ. ಫೋನ್ ಕಟ್ ಮಾಡ್ತಾನೆ ಇರ್ತಾಳೆ. ಆದ್ರೆ ಕಿಶನ್ ಪದೇ ಪದೇ ಫೋನ್ ಮಾಡ್ತಾ ಇರೋದು ನೋಡಿ ಪೂಜಾ ಫೋನ್ ರಿಸೀವ್ ಮಾಡ್ತಾಳೆ. ಪೂಜಾ ಪ್ಲೀಸ್ ಫೋನ್ ಕಟ್ ಮಾಡಬೇಡ, ಹೇಳೋದನ್ನ ಒಂದ್ಸರಿ ಕೇಳು ಪೂಜಾ ಅಂತ ಕಿಶನ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂತಾನೆ. ಅದೇನು ಹೇಳು ಅಂತ ಪೂಜಾ ಕೇಳ್ತಾಳೆ. ಪ್ಲೀಸ್ ಪೂಜಾ, ನಾನು ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಕಿಶನ್ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಅದೇನು ಹೇಳು ಅಂತ ಪೂಜಾ ಕೇಳ್ತಾಳೆ. ನನ್ನೆಲ್ಲ ಮಾತಾಡೋದು ಬೇಡ ಪೂಜಾ, ನಾನೊಂದು ಅಡ್ರೆಸ್ ಹೇಳ್ತೀನಿ, ನಾಳೆ ಬೆಳಗ್ಗೆ ಇಲ್ಲಿಗೆ ಬಂದ್ಬಿಡು ಪ್ಲೀಸ್ ಪೂಜಾ ಅಂತ ಕಿಶನ್ ಕೇಳ್ಕೊಂತಾನೆ. ನಂಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಇನ್ನು ಅಲ್ಲೆಲ್ಲಿಗೋ ಕರೆದ್ರೆ ನಾನು ಬರೋಕ್ಕಂತೂ ತಯಾರಿಲ್ಲ. ಪೂಜಾ ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ಪೂಜಾ, ನಾನು ನಿನ್ ಜೊತೆ ಮಾತಾಡೋದು ತುಂಬಾ ಇದೆ, ಪ್ಲೀಸ್ ಬಾ ಪೂಜಾ ಅಂತ ಹೇಳಿದಾಗ ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ಪೂಜಾ ಫೋನ್ ಕಟ್ ಮಾಡ್ತಾಳೆ. ಮಾರನೇ ದಿನ ಬೆಳಿಗ್ಗೆ ರೆಡಿ ಆಗ್ಬಿಟ್ಟು ಆಫೀಸ್ಗೆ ಹೋಗ್ತೀನಿ ಅಂತ ಮನೆಯವ್ರಿಗೆ ಹೇಳಿ ಕಳಿಸಿರೋ ಅಡ್ರೆಸ್ಗೆ ಬರ್ತಾ ಇರ್ತಾಳೆ. ರೋಡಲ್ಲಿ ಆಫೀಸ್ಗೆ ಅಂತ ತಾಂಡವ್ನು ಬರ್ತಾ ಇರ್ತಾನೆ. ಕಿಶನ್ ಮತ್ತೆ ಪೂಜಾ ಇಬ್ರು ಪಾರ್ಕಿಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ನೋಡಿ ತಾಂಡವ್ ಶಾಕ್ ಆಗ್ತಾನೆ. ನಮ್ ಪೂಜಾ ಇದ್ದಂಗಿದ್ದಾಳಲ್ಲ, ಅದು ಅಲ್ಲದೆ ಅದು ಹುಡುಗನ ಜೊತೆ ಬೇರೆ ಹೋಗ್ತಾ ಇದ್ದಾಳೆ. ಸೈಡಿಗೆ ಹಾಕಿ ಪೂಜನ ಫಾಲೋ ಮಾಡ್ಕೊಂಡು ತಾಂಡವ್ ಪೂಜಾ ಹಿಂದ್ಗಡೆನೆ ಬರ್ತಾನೆ. ಕಿಶನ್ ಅದೇನೋ ಮಾತಾಡ್ಬೇಕು ಅಂದಲ್ಲ, ಬೇಗ ಮಾತಾಡು, ನನ್ನ ಹತ್ರ ಟೈಮ್ ಇಲ್ಲ ಅಂತ ಪೂಜಾ ಹೇಳ್ತಾಳೆ. ಪ್ಲೀಸ್ ಪೂಜಾ, ನಾನು ಹೇಳೋದು ಈಗಾಗಿರೋದನ್ನೆಲ್ಲ ಮರ್ತು ಬಿಡು, ನಾನು ಹೇಳೋದನ್ನ ಕೇಳು. ನಾನು ನಿನ್ನೆ ನಿನಗೆ ಪ್ರಪೋಸ್ ಮಾಡ್ಲೇಬಾರ್ದಾಗಿತ್ತು, ಈ ತರನೇ ನಾವಿಬ್ರು ಫ್ರೆಂಡ್ಸ್ ಆಗಿರೋಣ. ಇನ್ನು ಪೂಜನ್ ಕೈ ಹಿಡ್ಕೊಂಡು ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ. ಇವರಿಬ್ರು ಮಾತಾಡ್ತಾ ಇರೋದು ನೋಡಿ ಪಾರ್ಕ್ ಅಲ್ಲಿ ವಾಕ್ ಮಾಡ್ತಾ ಇರೋ ತಾತಂದ್ರೆಲ್ಲ ಪಾರ್ಕ್ ಅಂತ ಅನ್ಕೊಂಡಿದ್ದೀರೋ ನಿಮ್ ಮನೆ ಅಂತ ಅನ್ಕೊಂಡಿದ್ದೀರಾ? ಓವರ್ಸ್ಗಳಿಗೆ ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ. ನಿಯರ್ ಪರ್ಸನ್ಸ್ಗಳು ಇಲ್ಲೆಲ್ಲ ವಾಕ್ ಮಾಡ್ತಾ ಇರ್ತಾರೆ, ಅವರಿಗೆ ಮುಜುಗರ ತರಿಸಬಾರ್ದು ಅಂತ ನಿಮಗೆ ಗೊತ್ತಾಗಲ್ವಾ ಅಂತ ಚೆನ್ನಾಗಿ ಬೈದ್ ಬಿಡ್ತಾರೆ. ನಾವಿಬ್ರು ಏನ್ ಮಾಡಿದ್ವಿ ಅಂತ ನೀವು ಈ ತರ ಬೈತಾ ಇದ್ದೀರಾ? ನಾವಿಬ್ರು ಲವರ್ಸೇ ಅಲ್ಲ, ನಾವಿಬ್ರು ಫ್ರೆಂಡ್ಸ್ ಅಂತ ಪೂಜಾ ಹೇಳ್ತಾಳೆ. ಫ್ರೆಂಡ್ಸ್ ಅಂದ ತಕ್ಷಣ ನಾವು ನಂಬಿಡ್ಬೇಕಾ? ಅವ್ರನ್ನ ಡೈಲಿ ನಾವ್ ಎಷ್ಟು ಜನ ನೋಡಲ್ಲ. ಕಿಶನ್ ಮತ್ತೆ ಪೂಜೆಗೆನೆ ಅವರು ತಿರುಗಿಸಿ ಬೈತಾ ಇರ್ತಾರೆ. ಅಲ್ಲೇ ಮರೇಲಿ ನಿಂತ್ಕೊಂಡು ತಾಂಡವ್ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ತಾಂಡವ್ಗೆ ತುಂಬಾ ಖುಷಿಯಾಗಿ ಫೋನಲ್ಲಿ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂತಾ ಇರ್ತಾನೆ. ಪೂಜಾ ತುಂಬಾ ಕೋಪ ಮಾಡ್ಕೊಂಡು ಎಲ್ಲ ನಿಂದನೆ ಆಗಿದ್ದು ಹೋಗಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಹಲೋ ಮೇಡಮ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೀವ್ ಇಲ್ಲಿಂದ ಹೋಗ್ಬೇಕು ಅಂದ್ರೆ ಅವನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ಆ ತಾತ ಪ್ಯಾಕೆಟ್ ಇಂದ ತಾಳಿನ ತೆಗಿತಾರೆ. ಪೂಜಾ ಶಾಕ್ ಆಗಿ, ಏನ್ ನೀವ್ ಹೇಳ್ತಾ ಇದ್ದೀರಾ ತಾತ, ಕೈಯಿಂದ ನಾನ್ ತಾಳಿ ಕಟ್ಟಿಸ್ಕೊಂಡು ಹೋಗ್ಬೇಕಾ? ಏನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ಪೂಜಾ ರೇಗಾಡ್ತಾ ಇರ್ತಾಳೆ. ಅಮ್ಮ ನಮ್ಗದೆಲ್ಲ ಗೊತ್ತಿಲ್ಲ, ನೀನ್ ಇಲ್ಲಿಂದ ಹೋಗ್ಬೇಕು ಅಂದ್ರೆ ಇವ್ರ ಹತ್ರ ತಾಳಿ ಕಟ್ಟಿಸ್ಕೊಂಡೆ ನೀವ್ ಇಲ್ಲಿಂದ ಹೋಗ್ಬೇಕು. ಅಪ್ಪ ತಾಳಿ ಕಟ್ಟು ಅಂತೇಳಿ ಆ ತಾತ ಬಂದ್ಬಿಟ್ಟು ಕಿಶನ್ ಕೈಗೆ ತಾಳಿ ಕೊಟ್ಟೆ ಬಿಡ್ತಾರೆ. ಆಗ ಪೂಜಾ ತುಂಬಾ ಗಾಬರಿ ಆಗ್ತಿರ್ತಾಳೆ. ಈ ಕಡೆ ತಾಂಡವ್ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.